ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹಲೋ ಸರ್, ಯಾರು ಧೈರ್ಯ ಮಾಡಿ ಕೇಸನ್ನು ಕೇಸ್ ಬುಕ್ ಆಗಿ ಕೋರ್ಟಿಗೆ ಬಂದು ಏನು ಸಾಕ್ಷಿಯನ್ನು ನುಡಿಯುವಂಥ ಸಂದರ್ಭದಲ್ಲಿರ್ತಕ್ಕಂಥ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಕಾರ್ಯಗಳಾಗ್ತವೆ. ಅದಕ್ಕೋಸ್ಕರ ಕಾರ್ಯಾಗಾರ ಮಾಡ್ತಾರೆ. ಎರಡನೇದು, ಕಾರ್ಯಾಗಾರ ಮಾಡುವುದರಿಂದ ಒಂದು ಸಾರ್ವಜನಿಕರಿಗೆ, ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು. ಏನು ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ನಾವು ಇಂಥ ಒಂದು ಅಸ್ಪೃಶ್ಯತೆಯನ್ನು ಜೀವಂತವಾಗಿ ಇಡೋದು ತಪ್ಪು, ದೌರ್ಜನ್ಯವನ್ನು ಎಸಗೋದು ತಪ್ಪು. ಅದನ್ನು ಮಾಡಿದರೆ ಕಾಯ್ದೆಯಡಿ ಯಾವೆಲ್ಲ ಏನು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶ ಸಮಾಜಕ್ಕೆ ಹೋಗಬೇಕಾಗುತ್ತೆ. ಈಗಾಗಲೇ ನೊಂದಿದ್ದಾಗ ಅವನ್ನ ಬಲಪಡಿಸುವಂತಹ ಶಕ್ತಿ ನಮ್ಮಲ್ಲಿರಬೇಕು. ಮತ್ತೆ ಸಮಾಜದಲ್ಲಿ ನೋಡಿ, ನಮ್ಮ ಭಾರತ ದೇಶ ಸಂವಿಧಾನದ ನೆಲೆಗಟ್ಟಿನಲ್ಲಿ ನಿಂತಿರುವಂತಹ ದೇಶ. ಬಹುಶಃ ವಿಶ್ವದಲ್ಲಿ ಅತ್ಯಂತ ಬೃಹತ್ ಸಂವಿಧಾನ, ಲಿಖಿತ ಸಂವಿಧಾನ ಹೊಂದಿರುವಂತಹ ದೇಶ. ಮತ್ತು ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಹಾಗೂ ಸಂವಿಧಾನ ರಚನೆ ಮಾಡಿ ಎಲ್ಲರೂ ಸಹ ಇವತ್ತು ನಾವು ನೆನೆಸ್ಕೋಬೇಕು. ಅವ್ರು ಹಾಕೊಟ್ಟಿರುವಂತಹ ಆದರ್ಶಗಳಲ್ಲಿ ನಾವು ನಡೆಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮನ್ನು ನಾವೇ ಖುಷಿ ಮಾಡ್ತೀವಿ. ಯಾರು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯೋರು, ನೆಂಟರುಗಳು ಬಂದಾಗ. ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ. ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಬಟ್ ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ, ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ. ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡ್ತಾರೆ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪುಷ್ಪಾರ್ಚನೆಗೆ ಒಳಗಾದ ಸ್ನೇಹಿತರ ಒತ್ತಡಕ್ಕೆ ಮಣಿದು ಕ್ಷಣಿಕ ಸುಖದ ತುಳಿತಕ್ಕೊಳಗಾಗಿ ನಮ್ಮ ಅಂತರಾತ್ಮದ ಭರವಸೆಯಿಂದ ಭಗವಂತನ ಹೆಸರಿನಲ್ಲಿ ನಾನು ಮಾಡುತ್ತಿರುವ ಪ್ರತಿಜ್ಞೆ. ಜೈ ಹಿಂದ್. ಡ್ರಗ್ಸ್ ಹಾವಳಿಗೆ ದೇಶದ ಯುವ ಜನತೆಯನ್ನು ಬಲಿ ಕೊಟ್ಟು ಭಾರತದ ಭವಿಷ್ಯವನ್ನೇ ಕರಾಳವಾಗಿಸುವ ಷಡ್ಯಂತ್ರ ಇದರ ಹಿಂದಿದೆ.
ಭಗವಂತನ ಕಾರ್ಯವನ್ನು ಮಾಡ್ತಿರೋಂಥ ರೋಟರಿಯ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಹರ್ಷಾಭಿವೃದ್ಧಿ ಅದ್ಭುತವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜಾಗೃತಿ ಮೂಡಿಸುವಂಥದ್ದು ಬಹಳ ಅಗತ್ಯ ಇದೆ, ಅನಿವಾರ್ಯತೆ ಇದೆ. ಅದು ಎಲ್ಲಿಂದ ಶುರು ಮಾಡಬೇಕು ಅಂತಲೂ ಕೂಡ ನಮಗೆ ಒಂದು $1 ಮಿಲಿಯನ್ ಕ್ವಶನ್ ಕೂಡ ಆಗಿರ್ತಕ್ಕಂಥದ್ದು. ನಾವು ಹೇಳ್ತೀವಿ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ರಿ, ಮತ್ತು ರಕ್ಷಣಾ ಇಲಾಖೆ ಅಂತೆಲ್ಲ ಅದ್ರ ತಡೆಗಡೆ ಹಾಕ್ರಿ ಅಂತ ಹೇಳ್ತೀವಿ. ಹಲವು ಸಂಘ ಸಂಸ್ಥೆಗಳು ಮತ್ತು ಸಮಾಜದ ಪ್ರಮುಖರ ಜೊತೆಗೆ ಇಂದು ಶಿವಮೊಗ್ಗದ ಆಡಳಿತದ ಒಂದು ಆವರಣದಲ್ಲಿ ಹಲವಾರು ನಾವು ಸ್ನೇಹಿತರು ಪಬ್ಲಿಕ್ಕಿಂದ ಶಿವಮೊಗ್ಗ ನಗರವನ್ನು ಒಂದು ಡ್ರಗ್ಸ್ ಮುಕ್ತ ಶಿವಮೊಗ್ಗ ನಗರವನ್ನು ಮಾಡಬೇಕು ಅಂತ ಹುಟ್ಟಿರುವಂತಹ ಒಂದು ರೂಪವೇ ಇದು ನಶಮುಕ್ತ ಶಿವಮೊಗ್ಗ. ಬೆಂಗಳೂರು ಇದರ ಸಹಯೋಗದೊಂದಿಗೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಇಂದು ಶಿವಮೊಗ್ಗದಲ್ಲಿ ಬಂದಿದೆ. 3 ದಿನಗಳ ಕಾಲ ಶಿವಮೊಗ್ಗದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಇವತ್ತಿನ ಯುವಜನತೆ ಬರೀ ಡ್ರಗ್ಸ್ ಮೂಲಕ ಹಾಳಾಗುತ್ತಿದೆ, ಹಾಗೆ ಅದೇ ರೀತಿ ಶಿಕ್ಷಣ ಕೂಡ ಹಾಳಾಗುತ್ತಿದೆ. ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಈ ಸಂದೇಶವನ್ನು ನೀಡಬೇಕೆಂದು ಹಮ್ಮಿಕೊಂಡಿರುವ ಜಾಗೃತಿ ಸಹಾಯ. देश का विकास के लिए जरूरत भी है. BGMS ब्रिटिशर्स का टाइम में शुरू हुआ है. माइंस का वर्कर्स का सेफ्टी का बारे में वो सोचता है. अभी भारत सरकार नया लेबर कोड लाई है. ये लेबर कोड में हेल्थ सेफ्टी के लिए, वर्कर्स का सेफ्टी के लिए अलग से हम कोड लाए हैं, वो एसएच कोड. इसीलिए मुझे लग रहा है आने वाले दिन में BGMS का दायित्व बड़ा होगा. लेबर कोड को इम्प्लीमेंट करने में उसका बहुत बड़ा दायित्व है, क्योंकि प्रधानमंत्री जी हर बार बोलते हैं हमारे लिए वर्कर्स का सेफ्टी, हमारा मजदूरियों का सेफ्टी बहुत बड़ा विषय है. पहले वो, बाद में हमारा माइंड. ऐसा सोच रख के प्रधानमंत्री जी के नेतृत्व में हम काम कर रहे हैं. इसलिए नवंबर 21 में 2025 में लेबर कोड का चारों लेबर कोड का लागू किया पूरा देश में. हम उसका नीचे तक उतरने का काम अभी हम करना है. वो एक्ट अभी कानूनी बनना है. इसलिए लेबर सेफ्टी का विषय में अलग से कोड रखे, उसका बारे में हम आने वाले दिन में सोचेंगे. BGMS का पात्र बहुत बड़ा रहे. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.